ಕೇಚರಿ ಮುದ್ರ ಇದನ್ನು ಪ್ರಾಕ್ಟೀಸ್ ಮಾಡೋಣ ಈಗ. ಕೇಚರಿ ಮುದ್ರ ಅನ್ನೋದು ಇವೆಲ್ಲ ಮಾನಸಿಕ ಮುದ್ರಗಳಿವೆಲ್ಲ. ಆಯ್ತಾ? ಈ ಮುದ್ರಗಳು ಏನಂತ ಹೇಳ್ತೀವಿ ನಾವು? ಮಾನಸಿಕ ಮುದ್ರಗಳು. ಈ ಮಾನಸಿಕ ಮುದ್ರಗಳು ಸಹ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದ್ಭುತವಾದ ನಾವು ವಿಷಯಗಳು ಸಾಧಿಸ್ಬೋದು. ನಮ್ಗೆ ಏನ್ ಬೇಕಂದ್ರೂ ನಾವು ಸಾಧಿಸ್ಬೋದು. ಅದಕ್ಕೋಸ್ಕರನೇ ಇವತ್ತು ಈ ಮುದ್ರಗಳು ನಾವು ಮನೋಮುದ್ರಗಳು ಅಂತ ಹೇಳ್ತೀವಿ, ಮಾನಸಿಕ ಮುದ್ರಗಳು ಅಂತ ಹೇಳ್ತೀವಿ. ಈಗ ಕೇಚರಿ ಮುದ್ರ. ಕೇಚರಿ ಅಂತಂದ್ರೆ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡುವಂಥದ್ದಾನೆ ಕೇಚರಿ ಅಂತ ಹೇಳ್ತೀವಿ ನಾವು. ಕೇಚರಿ ಅಂತ ಅಂದ್ರೆ ಈ ಮುದ್ರ ಸಾಧನ. ಸೊ ಮಾಡಕ್ ಮುಂಚೆ ಯಾವುದೋ ಒಂದು ಧ್ಯಾನ ಆಸನ ಅಂದ್ರೆ ನಾವು ನಾರ್ಮಲ್ ಆಗಿ ಸುಖಾಸನದಲ್ಲಿ ಕೂತ್ಕೊಂತೀವಿ. ಧ್ಯಾನಕ್ಕೋಸ್ಕರ ಅದೇ ಆಸನದಲ್ಲಿ ಕೂತ್ಕೊಳ್ಳಿ. ಸೇಮ್ ನಮ್ಮ ಬೆನ್ನು ಮೂಲೆ ತಲೆ ನಿಟಾರಾಗಿಟ್ಕೊಂಡು ಆ ರೀತಿಯಲ್ಲಿ ಕೂತ್ಕೊಳ್ಳೋದು. ಜ್ಞಾನ ಮುದ್ರ. ಅಗೇನ್ ಜ್ಞಾನ ಮುದ್ರ ಹೀಗೆ ಇಟ್ಕೊಂಡು ಹಾಗೆ ಇಟ್ಕೋಬೇಕಾಗತ್ತೆ. ಕೂತ್ಕೊಳ್ಳಿ. ಸೊ ಸೇಮ್ ಮತ್ತೆ ತಲದಿಂದ ಕೆಳಗೆ ಪಾದಗಳ ಊರುವರೆಗೂ ಒಂದೊಂದು ಅಂಗಗಳನ್ನು ನೋಡ್ತಾ ನೋಡ್ತಾ ರಿಲ್ಯಾಕ್ಸ್ ಆಗಬೇಕು. ಫುಲ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಮಾಡ್ಕೋಬೇಕು ನೀಟಾಗಿ. ಆಯ್ತಾ? ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಇದು ಕಣ್ಣುಗಳು ಮುಚ್ಚೆ ಮಾಡ್ಬೋದು. ಬಟ್ ಆದರೆ ಮೊದಲನೇದಾಗಿ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ನಾನು ಹೇಳೋದು ಅಬ್ಸರ್ವ್ ಮಾಡ್ಕೊಳ್ಳಿ ಸಾಕು. ಈ ರೀತಿಯಲ್ಲಿ ನೋಡಿ, ಬಾಯಲ್ಲಿ ನಾಲಿಗೆ ಇದೆಯಲ್ಲ, ನಾಲಿಗೆಯನ್ನು ಮಡಿಸಿ ಈ ರೀತಿಯಲ್ಲಿ ಮಡಿಸಿ ಮೇಲೆ ಮೇಲೆ ತುಟಿದೆಯಲ್ಲ ಅಲ್ಲಿ ಟಚ್ ಮಾಡಬೇಕು. ಆಯ್ತಾ? ಟಚ್ ಮಾಡಿದ ಮೇಲೆ ಬಾಯಿ ಮುಚ್ಚಬೇಕು. ಈ ರೀತಿಯಲ್ಲಿ ಟಚ್ ಮಾಡಿದ ಮೇಲೆ ಮತ್ತೆ ಈ ಗಂಟ್ಲಲ್ಲಿ ಸಣ್ಣ ಶಬ್ದ ನೋಡಿ. ಹ್ಮ್. ಆ ರೀತಿಯಲ್ಲಿ ಶಬ್ದ ಮಾಡ್ತಾ ಹೋಗ್ಬೋದು. ಓಕೆ, ಇದನ್ನು 5 ನಿಮಿಷ ಮಾತ್ರ ಮಾಡಬೇಕಾಗತ್ತೆ, ಜಾಸ್ತಿ ಮಾಡೋಕ್ಕೆ ಸಾಧ್ಯವಿಲ್ಲ. ಮಾಡಿ, ಎಲ್ಲರೂ ಮಾಡಿ. ಕೇಚರಿ ಮುದ್ದೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಈಗ. ಓಕೆ, ನಿಟಾರ ಕೂತ್ಕೊಳ್ಳಿ. ಜ್ಞಾನ ಮುದ್ರದಲ್ಲಿ ಕೂತ್ಕೊಳ್ಳಿ. ಕಣ್ಣುಗಳು ಮುಚ್ಚಿ ಬಾಯಿ ಒಳಗಡೆ ನಿಮ್ಮ ನಾಲಿಗೆಯನ್ನು ಮಡಿಸಿ ಮೇಲೆ ತುಟಿಗೆ ಟಚ್ ಮಾಡಿ ಆಮೇಲೆ ಗಂಟ್ಲಲ್ಲಿ ನಿಧಾನವಾಗಿ ಸಣ್ಣ ಶಬ್ದ ಮಾಡ್ತಾ ಹೋಗಿ. ಜುಂಕಾರ ಶಬ್ದ ತರ ಈ ಗಂಟಲ್ಲಿ ಮಾಡಬೇಕು ಶಬ್ದ. ಒಂದು 5 ಬಾರಿ 6 ಬಾರಿ ಮಾಡಿ. ಎಲ್ಲರೂ ಪ್ರಯತ್ನ ಮಾಡಿ. ಒಂದು ಅದ್ಭುತವಾದ ಮುದ್ರೆ ಇದು. ಓಕೆ, ನಿಧಾನವಾಗಿ ಕಣ್ಣುಗಳು ನಿಧಾನವಾಗಿ ತೆರೆಯಬಹುದು ಈಗ. ಇಲ್ಲಾಂದ್ರೆ ಸ್ವಲ್ಪ ನಾರ್ಮಲ್ ಪೊಸಿಷನ್ ಬಂದು ಕಣ್ಣುಗಳು ಮುಚ್ಚೆ ನಿಮ್ಮ ಶ್ವಾಸನ ಗಮನಿಸಿಕೊಂಡು ಮತ್ತೆ ಆಚೆ ಕಡೆ ಬರಬಹುದು. ನಿಧಾನವಾಗಿ ಕಣ್ಣುಗಳು ತೆರೆಯಬಹುದು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಈ ಮುದ್ರದಿಂದ ಏನ್ ಫಲಿತ? ಕುಂಡಲಿನಿ ವಿಕಾಸ ಆಗತ್ತೆ, ಮಹಾಪ್ರಾಣ ಜಾಗೃತವಾಗತ್ತೆ. ಅರ್ಥ ಆಯ್ತಾ? ಸೊ ಕುಂಡಲಿನಿ ಜಾಗೃತವಾಗತ್ತೆ. ನೋಡಿ, ಇದು ಏನಂತಂದ್ರೆ ಈ ಮುದ್ರ ಮಾಡಿ ಇದರಲ್ಲಿ ಎಸ್ಪೆಷಲಿ ಮಾತರ್ ಬಾಬಾಜಿ ಅಂತ ಮಹಾನ್ ವ್ಯಕ್ತಿಗಳು, ಮಹಾನ್ ಯೋಗಿಗಳು ಶಾಂಭವಿ ಮುದ್ರ, ಕೇಚರಿ ಮುದ್ರದಲ್ಲಿ ನಿಷ್ಣಾತರವರು. ಏನ್ ಫಲಿತ ಗೊತ್ತಾ? ಹಸು ಬರಲ್ಲ, ನೀರು ಬಾಯಾರಿಕೆ ಬರಲ್ಲ, ಮೈದುನ ಬರಲ್ಲ, ಏನು ಇಲ್ಲ. ಚಿರಂಜೀವತ್ವ ಆಗ್ತೀವಿ ನಾವು ಚಿರಂಜೀವಿಗಳಾಗ್ತೀವಿ. ಈ 2 ಮುದ್ರಗಳಿಂದ ಅಷ್ಟೆಲ್ಲ ಫಲಿತ ಇದೆ. ಆದರೆ ಇದು ನಿಧಾನವಾಗಿ ಹಂತವಾಗಿ ಇನ್ಕ್ರೀಸ್ ಮಾಡಬೇಕು. ಸ್ವಲ್ಪನೇ ಮಾಡ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಒಂದೇ ಸರಿ ಜಾಸ್ತಿ ಮಾಡೋಕೆ ಪ್ರಯತ್ನ ಮಾಡಬಾರ್ದು. ಈ 2 ಮನೋಮುದ್ರಗಳು ಒಂದು ಅದ್ಭುತವಾದ ಪವಾಡವಾದ ಮುದ್ರಗಳು. ಆಯ್ತಾ? ಸೊ ಆ ರೀತಿಯಲ್ಲಿ ನಮ್ಮ ಮಾತಾರ್ ಬಾಬಾಜಿ ಅವರೆಲ್ಲ ಸಾಧಿಸಿರುವಂತ ಚಿರಂಜೀವತ್ವ ಇದರಿಂದ ಸಾಧಿಸಿದ್ದಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆಯ್ತಾ?